ಇವತ್ತು ಬೆಳಿಗ್ಗೆ ವರ್ಕಲದಿಂದ ಟ್ರಿವೆಂಡ್ರಮ್ಗೆ ಟ್ರೈನ್ ಅಲ್ಲಿ ಬರ್ತಾ ಇದ್ದಾಗ ಇದು ಜಸ್ಟ್ ನಾರ್ಮಲ್ ಟ್ರಾವೆಲ್ ಡೇ ಅಂತ ಅನ್ಸ್ತು. ಬಟ್ ಹಾನೆಸ್ಟ್ಲಿ ನನ್ ಗೊತ್ತಿರ್ಲಿಲ್ಲ ಇವತ್ತು ಇಷ್ಟು ಮೆಮೊರೇಬಲ್ ಆಗುತ್ತೆ ಅಂತ. ಟ್ರಿವೆಂಡ್ರಮ್ ಸೆಂಟ್ರಲ್ ಅಲ್ಲಿ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್, ಅದಾದ ಮೇಲೆ ಬಸ್ ಹತ್ತಿ ಕೋಲಂ ಬೀಚ್ ಕಡೆ ಹೊರಟೆ. ಫಸ್ಟ್ ಪ್ಲೇಸ್ ತಲುಪಿದಾಗ ಜಸ್ಟ್ ಎ ನಾರ್ಮಲ್ ಬೀಚ್ ಅಂತ ಅನ್ಸ್ತು. ಬಟ್ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾಗ ವೈಬ್ ಕಂಪ್ಲೀಟ್ಲಿ ಚೇಂಜ್ ಆಯ್ತು. ಲೈಟ್ ಹೌಸ್ ಮೇಲೆಯಿಂದ ಸಮುದ್ರದ ವ್ಯೂ, ಆ ವ್ಯೂ ನೋಡ್ತಿದ್ರೆ ಲಿಟ್ರಲಿ ಮಾತೆ ಬರೋದಿಲ್ಲ. ಆದ್ರೂ ಇವತ್ತಿನ ಬಿಗ್ಗೆಸ್ಟ್ ಸರ್ಪ್ರೈಸ್ ಇನ್ನೂ ಬಾಕಿ ಇತ್ತು. ಕೋಲಂ ಹತ್ತಿರ ಇರುವ ಅಜಿಮಲ ಶಿವ ಟೆಂಪಲ್, ಅದನ್ನು ಫಸ್ಟ್ ಟೈಮ್ ನೋಡಿದಾಗ ನಿಜವಾಗ್ಲೂ ಅದ್ಭುತ ಅನಿಸ್ತು. ಸೊ ಇವತ್ತು ಈ ಒಂದು ಸಿಂಪಲ್ ಜರ್ನಿ ಹೇಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅದನ್ನು ಫುಲ್ ಆಗಿ ನೋಡೋಣ. ವಿಡಿಯೋವನ್ನು ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಬಿಗಿನ್. ಸೊ ಇವತ್ತು ನಾನಿದ್ದೀನಿ ಟ್ರಿವೆಂಡ್ರಮ್ ಅಲ್ಲಿ. ಇವತ್ತಿನ ನಮ್ಮ ಪ್ಲಾನ್ ಬಂದು ಕೋಲಂ ಬೀಚ್ ಹೋಗೋಣ ಅಂತ. ಸದ್ಯಕ್ಕೆ ಈಗ ಬಸ್ಸಿಗೆ ವೇಟ್ ಮಾಡ್ತಾ ಇದೀನಿ. ಫಸ್ಟ್ ನಾನು ಟ್ರಿವೆಂಡ್ರಮ್ ಬಸ್ ಸ್ಟ್ಯಾಂಡ್ ಇಂದ ಕೋಲಂ ಜಂಕ್ಷನ್ ವರೆಗೂ ಒಂದು ಬಸ್ ಅಲ್ಲಿ ಬಂದೆ. ಈಗ ಕೋಲಂ ಜಂಕ್ಷನ್ ಇಂದ ಬೀಚ್ ಗೆ ಜಸ್ಟ್ 2 ಕಿಲೋಮೀಟರ್. ಇಲ್ಲಿಂದ ನಮ್ಗೆ ಕೋಲಂ ಬೀಚ್ ಗೆ ಬಸ್ ಸಿಗತ್ತೆ. ಅಂಡ್ ಇಲ್ಲಿ ಒಂದು ಫೇಮಸ್ ಟೆಂಪಲ್ ಕೂಡ ಇದೆ, ಅಲ್ಲಿ ಕೂಡ ಹೋಗೋಣ. ಬನ್ನಿ ಗೈಸ್, ಒಂದು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ಗೈಸ್. ಕೇರಳದಲ್ಲಿ ಎಲ್ಲಿ ನೋಡಿದ್ರು ಲಾಟ್ರಿ ಫೇಮಸ್. ಗೈಸ್, ಇದೇ ಬಸ್ ಅಲ್ಲಿ ನಾವು ಬಂದಿದ್ದು. ಈಗ ನಾವು ಬೀಚ್ ಹತ್ರ ಹೋಗ್ತಾ ಇದೀವಿ. ಈ ತರ ನಡ್ಕೊಂಡು ಹೋಗ್ಬೇಕಂತೆ ಬೀಚ್ಗೆ. ಬಸ್ ಸ್ಟಾಪ್ ಇಂದ ಇಳ್ಬಿಟ್ಟು ಬೀಚ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಬೈಕ್ಸ್ ಅಥವಾ ಕಾರಲ್ಲಿ ಬಂದ್ರೇನೆ ಬೇರೆ ದಾರಿ ಇದೆ. ಸೊ ಈ ತರ ವಾಕ್ ಮಾಡ್ಕೊಂಡು ಹೋದ್ರೇನೆ ಇನ್ನೊಂದು ದಾರಿ ಇದೆ. ಈಗ ನಾವು ಕೋಲಂ ಬೀಚ್ ಹತ್ರ ರೀಚ್ ಆಗಿದ್ದೀವಿ. ಈ ಬೀಚ್ ಬಂದು ಕೇರಳದಲ್ಲಿ ಒನ್ ಆಫ್ ದ ಐಕಾನಿಕ್ ಬೀಚ್, ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಟ್ರಿವೆಂಡ್ರಮ್ ಅಲ್ಲಿ. ಯಾರ್ಯಾರು ಟ್ರಿವೆಂಡ್ರಮ್ ಬರ್ತಾರೆ ಈ ಬೀಚ್ ಬಂದು ವಿಸಿಟ್ ಮಾಡ್ತಾರೆ. ಈಗ ಒಂಥರ ಸೂಪರ್ ಆಗಿ ಕೂಲ್ ಆಗಿದೆ. ಅಂಡ್ ಇಲ್ಲಿ ಬೀಚ್ ಆಕ್ಟಿವಿಟೀಸ್ ಕೂಡ ಮಾಡ್ಬೋದು. ಬೋಟಿಂಗ್ ಆಕ್ಟಿವಿಟೀಸ್ ನಡೀತಾ ಇದೆ. ಅಂಡ್ ಕೂಲ್ ಬ್ರೀಸ್, ಒಂಥರ ಪೀಸ್ಫುಲ್ ಆಗಿದೆ. ಏನಂದ್ರೆ ಸ್ವಲ್ಪ ಬಿಸಿಲು, ಬಟ್ ಆದ್ರೂ ಸ್ವಲ್ಪ ಇಲ್ಲಿ ನೆರಳಿದೆ. ಇಲ್ಲಿ ಬಂದ್ಬಿಟ್ಟು ಕೂತಿದ್ದೀನಿ. ಕೋಲಂ ಬೀಚ್. ಈಗ ಇಲ್ಲಿಂದ ಅಲ್ಲಿವರೆಗೂ ಬೀಚ್ ವಾಕ್ ಮಾಡ್ಕೊಂಡು ಹೋಗೋಣ. ಈ ರೆಸಾರ್ಟ್ಸ್ ಇದೆ, ಹೋಗ್ಬಿಟ್ಟು ನೋಡೋಣ. ದಿಸ್ ಈಸ್ ದ ಬ್ಯೂಟಿಫುಲ್ ಬೀಚ್. ಇಲ್ಲಿ ಪ್ಯಾರಾಸೈಲಿಂಗ್ ನಡೀತಾ ಇದೆ. ಇದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಬೀಚ್ ವ್ಯೂ ನೋಡ್ಬೋದು. Parasailing how much? 2,500. 2,500. The scuba is 4,500. Okay. But speedboat 4 member 1,000 rupees small rate and big rate 4 member 2,000 rupees speedboat. मेरे को एक पर हेड बोलो. ಅದ್ರ ಮೇಲೆ ಎಲ್ಲ ಹೋಟೆಲ್ಸ್ ಇದೆ. ಅಲ್ಲಿ ಒಂದು ಲೀಲಾ ಹೋಟೆಲ್ ಅಂತ ಇದೆ. ಬೀಚ್ ಸೈಡ್ ವ್ಯೂ ಚೆನ್ನಾಗಿರತ್ತೆ. ಅಂಡ್ ಈ ಕಡೆ ಎಲ್ಲ ಕೆಫೆಸ್ ಇದಾವೆ, ಇಲ್ಲೆಲ್ಲ ಹೋಟೆಲ್ಸ್ ಇದಾವೆ. ಇದೆಲ್ಲ ಸ್ನ್ಯಾಕ್ ಸೆಂಟರ್ಸ್ ಎಲ್ಲ ಇದಾವೆ. ಸ್ಪೀಡ್ ಬೋಟ್ಸ್ ಎಲ್ಲ ಇದಾವೆ. ಇಲ್ಲಿ ಆಕ್ಟಿವಿಟೀಸ್ ಮಾಡ್ಬೋದು. ಇಲ್ಲಿ ನಾನು ಆಕ್ಟಿವಿಟೀಸ್ ಕೇಳಿದ್ರು, ಪ್ಯಾರಾಸೈಲಿಂಗ್ ಮಾಡ್ಬೇಕಂದ್ರೆ 2,500 ರುಪೀಸ್ ಆಗುತ್ತೆ. ಗೋಪ್ರೋ ಫುಟೇಜ್ ಎಲ್ಲ ಕೊಡ್ತಾರಂತೆ. ಇಲ್ಲಿ ಟ್ಯಾಟೋ ಶಾಪ್ಸು, ಈ ತರ ಅಂಗಡಿಗಳೆಲ್ಲ ಇದಾವೆ. ಶಾಪಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ಗೈಸ್, ಇಲ್ಲಿ ಫಿಶರ್ಮೆನ್ಸ್ ಹಗ್ಗ ಎಳಿತಾ ಇದಾರೆ. ಅದು ಸಾಂಗ್ಸ್ ಹಾಡ್ಕೊಂಡು ಎಳಿತಾರೆ. ಜಾಸ್ತಿ ಕಷ್ಟ ಗುರು. ಅಲ್ಲಿವರೆಗೂ ಹೋಗಿದೆ ಗುರು ಹಗ್ಗ. ಟನ್ನುಗಟ್ಲೆ ಮೀನ್ ಸಿಗುತ್ತೆ. ಅಲ್ಲಿದೆ ಲೈಟ್ ಹೌಸ್. ಬನ್ನಿ ಅಲ್ಲಿ ಹೋಗೋಣ. Which is this fish? Huh? Enna fish? Pala meena tala. How much that fish? So guys, ಇಲ್ಲಿಂದ ಕಂಪ್ಲೀಟ್ ವ್ಯೂಸ್ ಅನ್ನು ನೋಡಬಹುದು. ಸೊ ಇಲ್ಲಿ ಗಾಂಧಿ ತಾತ ಕೂಡ ನಿಂತಿದ್ದಾರೆ. ಫುಲ್ ವೇವ್ಸ್ ಅನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ವಿಜಿಂಗಮ್ ಲೈಟ್ ಹೌಸ್. ಸೊ ಓಕೆ ಗೈಸ್, ಫೈನಲಿ ಈಗ ಲೈಟ್ ಹೌಸ್ ಹತ್ರ ಬಂದಿದ್ದೀನಿ.
ಎಂಟ್ರಿ ಫೀ ಬಂದು 20 ರೂಪಾಯಿ. ಮೊಬೈಲಲ್ಲಿ ವಿಡಿಯೋ ಮಾಡಬೇಕಂದ್ರೆ ಅದಕ್ಕೆ 10 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ. ಸೊ ಅಲ್ಲಿದೆ ಲೈಟ್ ಹೌಸು. ವಾವ್, ಅಮೇಝಿಂಗ್ ಗೈಸ್, ಅಮೇಝಿಂಗ್ ವ್ಯೂ ಗುರು ಕೋಲಂ ಬೀಚ್ದು. ಸೊ ಲೈಟ್ ಹೌಸ್ದು ಮ್ಯಾಪ್ ಬಂದು ಈ ತರ ಇದೆ. ಲೈಟ್ ಹೌಸ್ ಮೇಲ್ಗಡೆ ಬರೋವರೆಗೂ ಫುಲ್ ಸುಸ್ತಾಗೋಗುತ್ತೆ. ಇನ್ನ ಮೇಲ್ಗಡೆ ಹೋಗ್ಬೇಕಾಗಿದೆ. So this is the most beautiful view of the sea. ಲೈಟ್ ಹೌಸ್ ಮೇಲೆ ಬಂದಿದ್ದೀನಿ. ಇಲ್ಲಿಂದ ಕಂಪ್ಲೀಟ್ ಸಮುದ್ರದ ವ್ಯೂ ಕಾಣಿಸುತ್ತೆ ನೋಡಿ. ಲೈಟ್ ಹೌಸ್ ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲೂ ಸಮುದ್ರ, ಆ್ಯಂಡ್ ನಂತರ ಈ ಕಡೆ ರೈಟ್ ಸೈಡಲ್ಲೂ ಸಮುದ್ರ. ಲೈಟ್ ಹೌಸ್ ಮೇಲೆಯಿಂದ ಇಡೀ ಸಮುದ್ರದ ಕಂಪ್ಲೀಟ್ ಕೋಲಂ ವ್ಯೂ ಅನ್ನು ನೋಡಬಹುದು. ಓವರ್ ಆಲ್ ಗೈಸ್, ಲೈಟ್ ಹೌಸ್ ವ್ಯೂ ಸೂಪರ್ ಆಗಿದೆ. ಸಮುದ್ರದ ವ್ಯೂ ಆ ಕಡೆ ಈ ಕಡೆ ಸಕ್ಕತ್ತಾಗಿದೆ ಗುರು. ಕೋಲಂ ಬೀಚ್ ಮತ್ತು ಲೈಟ್ ಹೌಸ್ ಎಕ್ಸ್ಪ್ಲೋರ್ ಮಾಡಿ ಅಪ್ರಾಕ್ಸಿಮೇಟ್ 6 ರಿಂದ 7 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ ಜಸ್ಟ್ ಒಂದು 20 ನಿಮಿಷದಲ್ಲಿ ನಾವು ರೀಚ್ ಆದ್ವಿ ಈ ಒಂದು ಹಿಡ್ಡನ್ ಪ್ಲೇಸ್ ನೋಡಲು. ಅದೇ ಆಜಿಮಲ ಶಿವ ಟೆಂಪಲ್. ಸಮುದ್ರ ಎದುರಲ್ಲಿ ಇದೆ ಈ ಶಿವ ಸ್ಟ್ಯಾಚು. 58 ಅಡಿ ಉದ್ದ ಶಿವ ಸ್ಟ್ಯಾಚು, ಅದು ಕೂಡ ಸಮುದ್ರ ಪಕ್ಕದಲ್ಲಿ. ಬ್ಯೂಟಿಫುಲ್ ಫೀಲಿಂಗ್, ಡಿವೈನ್ ಎಕ್ಸ್ಪೀರಿಯನ್ಸ್. ನೀವು ಸನ್ಸೆಟ್ ಟೈಮ್ ಬಂದ್ರೆ ಆಗ ಸೂಪರ್ ಮ್ಯಾಜಿಕಲ್ ಸೀನ್ ಇಲ್ಲಿ ಇರುತ್ತೆ. ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡಿದ್ವಿ. ತುಂಬಾ ಕಾಮ್ ಮತ್ತು ಪೀಸ್ಫುಲ್ ವೈಬ್ ಇತ್ತು. ನೀವು ಕೇರಳದ ತಿರುವನಂತಪುರಂ ಬಂದ್ರೆ ಈ ಜಾಗ ನೋಡೋದನ್ನ ಮಿಸ್ ಮಾಡಬೇಡಿ. ಸೊ ಓವರ್ ಆಲ್ ಗೈಸ್, ಇಲ್ಲಿಗೆ ನಮ್ಮ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಕೋಲಂ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ TFK ವ್ಲಾಗ್ಸ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಅಂಡ್ ನೀವೆಲ್ಲಿಂದ ವಿಡಿಯೋ ನೋಡ್ತಾ ಇದ್ರೆ ಅದು ಕಮೆಂಟ್ ಮಾಡಿಬಿಟ್ಟು ಹೇಳಿ. ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ TFK ವ್ಲಾಗ್ಸ್. ಧನ್ಯವಾದಗಳು ಗೈಸ್.